ಇದು ಗೌರಿ ಕಲ್ಯಾಣ ಸೀರಿಯಲ್ಲು. ಇದು ಗೌರಿ ಕಲ್ಯಾಣ ಸೀರಿಯಲ್ ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಸೋಮವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಕಾಂತಲಕ್ಷ್ಮಿ ಮಾತಾಡ್ರಿ, ನೀವು ಮಾತಾಡಿ, ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂದರೆ ನಾನು ಏನಂತ ಮಾತಾಡಲಿ ಅಂತ ಅವರು ಶಾಂತವೀರು ಆಳ್ತಿರ್ತಾನೆ. ಇಲ್ಲ, ಇವ್ರ ಬದುಕು ಸರಿ ಮಾಡೋದನ್ನೇ ಮಾಡ್ತೀನಿ, ಗೌರಿ ಅತ್ತಿಗೆ ಹೋಗಿದ್ದಾಳೆ, ಇವ್ರ ಬದುಕು ಸರಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಈ ಕಡೆ ಗೌರಿ ಆಟೋನಲ್ಲಿ ಬರ್ತಾ ಇರಬೇಕಾದ್ರೆ ಆ ವಿಡಿಯೋನೇ ನೋಡ್ತಾ ಇರ್ತಾಳೆ. ನಾನು ಪ್ರೂವ್ ಮಾಡ್ಕೊಂಡೇ ಮಾಡ್ತೀನಿ, ನನ್ನ ಅಕ್ಕನಿಗಾಗಿರೋ ಅನ್ಯಾಯನ ನಾನು ಸರಿ ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳಿ ಈ ಕಡೆ ಎಂಗೇಜ್ಮೆಂಟ್ ನಡೀತಾ ಇರ್ತದೆ. ಎಂಗೇಜ್ಮೆಂಟ್ ನಡೀತಾ ಇರಬೇಕಾದ್ರೆ ಅಜ್ಜಿ ನೋಡು, ನಮ್ಮ ಅಂತಸ್ತಿಗೆ ಯೋಗ್ಯವಾಗಿರುವಂಥ ಸಂಬಂಧ ಸಿಕ್ಕಿದೆ ಅಂತೆಲ್ಲ ಅಜ್ಜಿ ಮುಂದೆ ಹೇಳ್ತಾ ಇರ್ತಾರೆ. ಎಂಗೇಜ್ಮೆಂಟು ಈ ಕಡೆ ಸುಮ್ಮನೆ ಇರಬೇಕಿಲ್ಲ, ಅವ್ರ ಅಣ್ಣ ಇರ್ತಾನಲ್ಲ ಜ್ಞಾನೇಶ್, ನೋಡು ಅಣ್ಣ ಎಂಗೇಜ್ಮೆಂಟು ಮಗಂದು ಅಥವಾ ಚಂಚಲಂದು ಅರ್ಥ ಆಗ್ತಾ ಇಲ್ಲ ಅಂತ, ಸುಮ್ಮನೆ ಇರೋ, ಮಗನ ಎಂಗೇಜ್ಮೆಂಟ್ ಅಂದರೆ ಯಾವ ತಾಯಿಗಾದರೆ ಸಂಭ್ರಮ ಇದ್ದೇ ಇರುತ್ತೆ, ನೀನು ಅದನ್ನು ಆಡ್ಕೊಂತಿಲ್ಲ, ಸುಮ್ಮನೆ ಇರು ಅಂತ ಅವ್ರ ಅಣ್ಣ ಬೈತಾನ. ಈ ಕಡೆ ವಿವೇಕಿದ್ದು ಗೌರಿ ಏನೋ ಸಾಬೀತು ಮಾಡ್ತೀನಿ ಅಂತ ಹೇಳಿದ, ಇನ್ನೂ ಬಂದಿಲ್ಲ, ಬಂದಾಳ ಪುಣ್ಯವತಿ, ಎಲ್ಲಿದ್ದಾಳೋ ಪುಣ್ಯವತಿ ಅಂತ ಟೆನ್ಷನ್ ಆಗ್ತಾ ಇರ್ತಾನೆ ವಿವೇಕು. ಈ ಕಡೆ ನೋಡಾಕ ಈ ಸಂಬಂಧ ಏನೋ ತನ್ನೇ ಉಳ್ಕೊಂಡು ತಂದಿದ್ದಾಳ ಅನ್ನಂಗೆ ಮಾಡ್ತಾ, ಇವ್ರು ನಿನ್ನ ಫ್ರೆಂಡ್ ಕಡೆಯಿಂದ ಬಂದಿರೋ ಸಂಬಂಧ ಅಂತ ಮರ್ತು ಬಿಟ್ಟಿದ್ದಾಳ ಅಂತೆಲ್ಲ ಹೇಳ್ತಾ, ಅತ್ತೆ ಮಾವ ನನ್ನ ಬಾಯಿ ಕಟ್ಟೆ ಹಾಕಿದ್ದಾರೆ, ಇಲ್ಲ ಅಂದರೆ ಈ ಚಂಚಲಂದಿತ್ತು ಅಂತೇಳಿ ಸರಿತಾ ಅವ್ರು ಹೇಳ್ತಾರೆ. ಈ ಕಡೆ ಕಾರ್ ತಗೊಂಡು ಶ್ಯಾಮು ಮತ್ತು ಮೋನಿಕಾ ಮತ್ತು ಚಿನ್ನು ಈ 3 ಜನ ಬರ್ತಾರೆ. ಈ ಕಡೆ ಇವ್ರದ್ದು ಸಂಭ್ರಮ ನೋಡೋಕ್ಕೆ ಆಗ್ತಾ ಇರಲ್ಲ, 2 ಕಣ್ಣು, ಎಲ್ಲರೂ ಖುಷಿ ಪಡ್ತಾರೆ ನೋಡಿ. ಈ ಕಡೆ ಇದು ಬ್ಯಾನರ್ ಎಲ್ಲ ನೋಡಿ ಕೋಪ ಮಾಡ್ಕೊತಾಳೆ ಮೋನಿಕಾ. ಇವಾಗ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾನೆ, ನೋಡಿ ನನ್ನ ಜೀವನದ ಒಂದು ಒಳ್ಳೆ ಇದು, ನಾನು ಇದುವರೆಗೂ ಯಾವ ಹುಡುಗಿನ ಕಣ್ಣೆತ್ತಿ ನೋಡಿಲ್ಲ, ಯಾವ ಹುಡುಗಿನ ಮನಸಾರ ಪ್ರೀತಿಸಿಲ್ಲ, ಇವತ್ತೇ ನಾನು ಮನಸಾರ ಪ್ರೀತಿಸಿದೆ, ನಾನು ಯಾವ ರೀತಿ ಇಷ್ಟಪಟ್ಟಿದ್ದೆ, ನಾನು ಯಾವ ರೀತಿ ಕನಸು ಕಂಡಿದ್ದೆ ದೇವರೇ, ಅದೇ ರೀತಿ ಹುಡುಗಿ ಸಿಕ್ಕಿದ, ಅದೇ ರೀತಿ ನನ್ನ ಕನಸೆಲ್ಲ ನನಸಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾನೆ. ಈ ಚಂಚಲನ ಸಂಭ್ರಮ ಅಂತ ನೋಡೋಕ್ಕೆ ಆಗ್ತಾ ಇರಲ್ಲ, ಉಪ್ಪಿನ ಬಿಸ್ಕೆಟ್ನ ಹೇಗೆ ಇದು ಮಾಡ್ತಾ ಇದ್ದಾನೆ ನೋಡೋದು ನನ್ನ ಮಗ ಅಂತೆಲ್ಲ ಹೇಳ್ತೀನಿ. ಮೋನಿಕಾ ಇದನ್ನೆಲ್ಲ ಕೇಳಿಸ್ಕೊಂಡು ಅಳ್ತಾ ಇಲ್ಲೇ ನಿಂತಿರ್ತಾಳೆ. ಮೋನಿಕಾ ಇದನ್ನೆಲ್ಲ ನಿಂತ್ಕೊಂಡು ಇಲ್ಲೇ ಕೇಳಿಸ್ಕೊಂಡು ಅಳ್ತಾ ಇರ್ತಾಳೆ. ನೋಡು ನೀನು ಗೌರಿ ಅಕ್ಕ ಎಷ್ಟೇ ಹೇಳಿದ್ಲು, ನೀನು ನಂಬೇಡ ಅವ್ನು ಎಲ್ಲನಲ್ಲ ಅಂತ ಹೇಳಿದರೆ, ನೀನು ಗೌರಿ ಅಕ್ಕನ ಮೇಲೆ ಓದಿ ಕೇಳು, ನೀನು ಹೀರೋನ, ಬಣ್ಣದ ಮಾತುಗಳನ್ನ ಕೇಳಿ ನೀನಂತ ಚಿನ್ನು ಬೈತಿದ್ದಾಗ ಹಿಂಗಂತ ಆ ಹುಡುಗಿನ ಹೊಗಳೋದ್ರಲ್ಲೇ ಬ್ಯುಸಿ ಇರ್ತಾನೆ. ಆವಾಗ ಮೋನಿಕಾ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾಳೆ. ಐ ಲವ್ ಯು ಮೋನಿಕಾ ಅಂತ ಹೇಳಿದ್ದು, ಆಮೇಲೆ ನಾವಿಬ್ಬರು ಪ್ಯಾರಿಸ್ಗೆ ಹೋಗೋಣ, ದುಬೈಗೆ ಹೋಗೋಣ, ದುಬೈ ಬುರ್ಜ್ ಖಲೀಫಾ ಮೇಲೆ ನಿಂತ್ಕೊಂಡು ಅಲ್ಲಿ ಟಾಪ್ ಮೇಲೆ ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತೆಲ್ಲ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಅಳ್ತಾ ಇರೋ ಟೈಮಿಗೆ ಚಿನ್ನು ಶ್ಯಾಮ್ ಇದು ನೋಡು ಅಕ್ಕ ಮೋನಿಕಾ ಅವ್ರು ಎಲ್ಲಿ ಹೋಗಿದ್ದಾರೇನೋ ನೋಡೋಗು ಅಂತೆಲ್ಲ ಹೇಳ್ತಾರೆ. ಸರಿ ಬಾ ನೋಡೋಣ, ನೋಡು ಗೌರಿ ಅಕ್ಕ ನಿನಗೆ ಎಷ್ಟು ಹೇಳಿದ್ರು ನೀನು ಕೇಳೇ ಇಲ್ಲ, ನಿಂದೇ ಆಟ ನೀನು ಸಾಧಿಸಿಬಿಟ್ಟಲ್ಲ ಅಂತೆಲ್ಲ ಹೇಳಿ ಚಿನ್ನು ಮೋನಿಕಾಗೆ ಬೈತಾರೆ. ಮೋನಿಕಾ ಅಳ್ತಾ ಇಲ್ಲಿ ಕುಂತ ಇದೇ ಟೈಮಿಗೆ ಗೌರಿ ಬಂದು ಅಕ್ಕ ಎದಕ್ಕೆ ಅಳ್ತಿ ಅಕ್ಕ ಅಂತೆಲ್ಲ ಕೇಳ್ತಾರೆ. ಬಂದೆ ನೀನು ನಾನು ನೋಡಿ ಆಡ್ಕೊಳಕ, ನಾನು ಹೇಳಿದೆ ನೀನು ಕೇಳಿಲ್ಲ, ನಿನ್ಗೆ ಬೇಸಾಯಿತು ಅಂತೆಲ್ಲ ಹೇಳಿ ಯಾಕೆ ಹಿಂಗೆ ಅಂತೀಯ, ನಾನು ನಿನ್ನ ಒಡ ಹುಟ್ಟಿದ ತಂಗಿ ಕಣೆ, ನಮಗೆ ಸ್ವಂತ ಅಕ್ಕ ತಂಗಿಯನ್ನ ಬಾಂಧವ್ಯ ಇರಲ್ಲೇನು ಅಂತೆಲ್ಲ ಹೇಳ್ತಾ, ಹೋಗಲಿ ಬಿಡು, ಈ ಅನಿಕೇತ್ ಯೋಗ್ಯ ಅಲ್ಲ, ನಿನಗೆ ಯೋಗ್ಯವಾದವರ ಅಪ್ಪ ಅಮ್ಮ ನೋಡಿರೋ ಹುಡುಗನೇ ಮದುವೆ ಆಗಿ ನೀನು ಸುಖವಾಗಿರೋಕ್ಕಾಗ ಅನಿಕೇತ್ ಒಳ್ಳೆನಲ್ಲ ಅಂತ ಹೇಳ್ತಾ, ಚಿನ್ನು ಇದು ಸುಮ್ಮನಿರ್ಬೇಕಿಲ್ಲ, ಅದನ್ನು ಮುರಿದೋಯ್ತಕ್ಕ, ಆ ಸಂಬಂಧನೇ ಎಲ್ಲಿದೆ ಅಂತೆಲ್ಲ. ಏನಾಯಿತು ಅದು ಹೆಂಗೆ ಮುರಿತ ಅಂದರೆ ಇವಳು ಈಗ ಬಸ್ಸಿದೆ ಅಂತೆಲ್ಲ ಚಿನ್ನು ಹೇಳ್ಬಿಡ್ತಾ, ಈ ಅನಿಕೇತ್ ಮಗು ಇವಳು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತೆಲ್ಲ. ಅಯ್ಯೋ ದೇವ್ರೇ ಇದೇನಪ್ಪ ಇದು ಅಂತ, ದೇವ್ರೇ ಅಕ್ಕ ಇದು ನೀನು ದುರಾದೃಷ್ಟವಂತೆ ಅನ್ಬೇಕು, ಏನನ್ಬೇಕು, ಇದು ನಿನ್ನ ಕರ್ಮ ಅನ್ಬೇಕು, ಏನೋ ಅರ್ಥನೇ ಆಗ್ತಾ ಇಲ್ಲ ಅಂತ ಗೌರಿ ಹಣೆ ಹೊಡ್ಕೊಂತ, ಬಾಕ ನಿನಗಾಗಿರೋ ಅನ್ಯಾಯದ ನಾನು ಪ್ರಶ್ನೆ ಮಾಡ್ತೀನಿ ಬಾಕ ಅಂತೆಲ್ಲ ಹೇಳ್ತಾಳೆ. ಆದರೆ ಗೌರಿ ಮಾತ್ರ ಮೋನಿಕಾ ಸುಮ್ಮನೆ ಇರ್ತಾಳೆ. ಬಾ ಅಂತೇಳಿ ಕೈ ಹಿಡ್ಕೊಂಡು ಗೌರಿ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಬಾ ಇವತ್ತೈದು ಅಂದರೆ ಸಾಕ್ಷಿ ತಂದೀನಿ ಅಂತ ಇವ್ರಿಗೂ ತೋರಿಸಿರಲ್ಲ, ಯಾರಿಗೂ ತೋರಿಸಿರಲ್ಲ ಸಾಕ್ಷಿ ತಂದಿದ್ದೀನಿ ಅಂತ, ತನ್ನ ಫೋನಲ್ಲೇ ಅದ, ಇವನ್ ವಿವೇಕಿಗೂ ತೋರಿಸಿರಲ್ಲ ಅದು. ನಡಿ ಅಕ್ಕ ಒಳಗಡೆ ಹೋಗೋಣ ಅಂತೆಲ್ಲ ಹೇಳಿ ನಡಿ ಒಳಗಡೆ ಅಂತ ಒಳಗಡೆ ಬರ್ತಾರೆ. ಎಷ್ಟೋ ಜನನು ಚಿನ್ನು ಮೋನಿಕಾ ಮತ್ತು ಗೌರಿ ಎಲ್ಲದು. ಈಗ ಇವರಿಬ್ಬರು ಅನನ್ಯ ಮತ್ತು ಸುರಭಿ ಇಬ್ಬರು ಎಂಗೇಜ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾನೇ ಇರ್ತಾರೆ, ಮೊಬೈಲ್ನಲ್ಲಿ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾನಿಲ್ಲ ಹುಡುಗಿನ, ನಾನು ತುಂಬ ಇಷ್ಟಪಟ್ಟಿರೋ ಹುಡುಗಿ ಇದೆ, ನಾನು ಮೊದಲು ಪ್ರೀತಿಸಿರೋ ಹುಡುಗಿ, ನಾನು ಇಷ್ಟಪಟ್ಟಿರೋ ಹುಡುಗಿನೇ ನನ್ನನ್ನು ಪ್ರೀತಿಸಿರೋದು ಅಂತೆಲ್ಲ ಏನೇನೋ ಇದು
ಎಲ್ಲ ಮೀಡಿಯಾದವರೆಲ್ಲ ಕೇಳ್ತಿದ್ದಾರಲ್ಲ ನನ್ನ ಆಸ್ತಿ ಎಷ್ಟು ಅದು ಎಷ್ಟು ಅಂತೆಲ್ಲ. ಇವಾಗ ಹೇಳ್ತೀನಿ ಕೇಳಿ, ಆಸ್ತಿ ಎಷ್ಟು ಏನು ಅಂತೆಲ್ಲ ಎಲ್ಲ ಉತ್ತರ ಹೇಳ್ತೀನಿ. ಇವತ್ತಿದ್ದ ನನ್ನ ಆಸ್ತಿ ಎಲ್ಲ ಈ ವೈಷ್ಣವಿ ಅವರೇ ಅಂತೆಲ್ಲ ಹೇಳ್ತಾನೆ. ಓಹೋ ಹೌದಾ ಅಂತೆಲ್ಲ ಉಂಗುರ ಹಾಕ್ತಾ ಇರ್ತಾನೆ. ಅದೇ ಟೈಮಿಗೆ ಒಂದು ನಿಮಿಷ ಅನಿಕೇತ್, ಒಂದು ನಿಮಿಷ ಅಂತೆಲ್ಲ ಹೇಳಿ ಗೌರಿ ನಿಲ್ಲಿಸ್ತಾರೆ. ಈ ಆಸ್ತಿ ಬಗ್ಗೆನೂ ಸ್ವಲ್ಪ ಮಾತಾಡಿ ಅಂತೆಲ್ಲ ಹೇಳ್ತೀನಿ. ಆವಾಗ ಅನಿಕೇತ್ಗಂತೂ ತುಂಬ ಅಂದರೆ ತುಂಬಾ ಶಾಕ್ ಆಗಿಬಿಡ್ತೈತಿ. ಅಲ್ಲಿ ಅರುಂಧತಿನೂ ತುಂಬ ಶಾಕ್ ಆಗ್ತಾಳೆ. ಪ್ರತಿಯೊಬ್ಬರೂ ಯಾಕೆ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೋನಿಕಾನ ಹೇಳ್ದು ಈ ಕಡೆ ಇರೋ ಮೋನಿಕಾನ ಈ ಕಡೆ ನಿಲ್ಲಿಸಿ ಹೇಳ್ಕೊಂಬರ್ತಾಳೆ. ಈ ಕಡೆ ವಿವೇಕ್ನು ಪುಣ್ಯವತಿ ಬಂದಿಲ್ಲ, ಪುಣ್ಯವತಿ ಬಂದಿರ್ತಾರೆ. ಈ ಕಡೆ ಅವರು ಪುಣ್ಯವತಿ ಅವರ ಮಾವ, ಗೌರಿ ಅವ್ರ ಮಾವ, ಅತ್ತೆ ಅವರನ್ನು ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಒಂದು ನಿಮಿಷ ಅಂದ್ಕೊಳ್ಳಿ ಎಲ್ಲರೂ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಹಿಂದೆ ತಿರುಗಿ ನೋಡ್ತಾ ಇರ್ಬೇಕಾದ್ರೆ ಏನು ಚೆನ್ನಾಗಿರೋ ಎಂಗೇಜ್ಮೆಂಟ್ನ ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಅನನ್ಯ ಕೇಳ್ತಾರೆ. ಹಾಳು ಮಾಡೋಕ್ಕೆ ಬಂದಿದ್ದೀನಿ, ಅದೆಲ್ಲ ನಿಮ್ಮಣ್ಣ ಕೊಡಬೇಕು ಉತ್ತರ ಅನನ್ಯ, ಅನಿಕೇತ್ ಕೊಡ್ತಾರೆ ಉತ್ತರ ಅಂತೆಲ್ಲ ಅನನ್ಯಗೆ ಇವ್ರು ಪ್ರಶ್ನೆ ಮಾಡ್ತಾರೆ. ಇವ್ರು ಪ್ರಶ್ನೆ ಮಾಡಿದಾಗ ಇವಾಗ ಅನಿಕೇತ್ ಕಳ್ಳ ಅಂತ ಗೊತ್ತಿರ್ತೈತೆ, ಅವನಿಗೆ ಮಾತ್ರ ಗೊತ್ತಿರ್ತೈತೆ, ಬೇರೆ ಬಾಕಿ ಯಾರಿಗೂ ಗೊತ್ತಿರಲ್ಲಲ್ಲ. ಹಂಗಾಗಿ ಏನಿದು ಅಂತೆಲ್ಲ ಅವರು ಅನಿಕೇತ್ ಅವರಮ್ಮ ಬೈತಾಳೆ. ಥರ್ಡ್ ಕ್ಲಾಸ್ ಇವಳು ಎದಕ್ಕೆ ಬಂದಿದ್ದಾಳೆ, ಅದ್ರಾಗೂ ಜೊತೆಗೆ ನಿನ್ನ ತಂಗಿ ಬೇರೆ, ಇವಳು ಒಂದು ದಿವಸ ಮಾಡಿರೋದು ಸಾಕಲ್ವಾ ನಮಗೆ ಅಂತೆಲ್ಲ ಹೇಳಿದಾಗ ಆವಾಗ ಈ ಕಡೆಯಿಂದ ಅವ್ರ ಅತ್ತೆನೂ ಬೈತಾಳೆ. ಥರ್ಡ್ ಕ್ಲಾಸ್ ಪೀಪಲ್ಲು ಇನ್ವಿಟೇಷನ್ ಇಲ್ಲಾಂದ್ರೂ ಬಂದುಬಿಡ್ತಾರೆ, ಸ್ವಲ್ಪ ಜಾಗ ಕೊಟ್ಟರೆ ಸಾಕು ತುರ್ಕೊಂಡ್ಬಿಡ್ತಾರೆ ಅಂತೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಒಂದು ನಿಮಿಷ ಮೇಡಮ್, ಹೈ ಕ್ಲಾಸ್ ಮೇಡಮ್, ಒಂದು ನಿಮಿಷ ಮೇಡಮ್, ನಿಮ್ಮ ಹೈ ಕ್ಲಾಸ್ ಬಾಯಿಗೆ ಸ್ವಲ್ಪ ಬೀಗ ಹಾಕ್ತೀರಾ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಸರಿತಾ ಅವರು ಕೋಪ ಮಾಡ್ಕೊತಾರೆ. ಎಂಗೇಜ್ಮೆಂಟ್ ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಬಂದು ಏನಿದೆ ನಿನ್ನ ಕೆಲಸ, ನಿನ್ನ ತಕರಾರೇನು ಅಂತೆಲ್ಲ ಅವರು ಕೇಳ್ತಾರೆ. ಹೌದು ತಕರಾರಿದೆ ನಮ್ಮ ಕಡೆಯಿಂದ, ಒಂದು ನಿಮಿಷ ಎಲ್ಲರೂ ಕೇಳ್ತಾ ಇರ್ರಿ ಅಂತೆಲ್ಲ ಹೇಳ್ತಾರೆ. ಆವಾಗ ಎಲ್ಲರೂ ಸುಮ್ಮನೆ ಆಗ್ತಾರೆ. ಎಲ್ಲರೂ ಸುಮ್ಮನೆ ಆಗಿ ಇದೆಲ್ಲ ನಮ್ಮ ಅಕ್ಕ ಎದಕ್ಕೆ ಹೋದ್ಲು, ಎದಕ್ಕಿಲ್ಲ, ನನಗೆ ಮುಸುಕಾಕಿ ಎದಕ್ಕೆ ಮದುವೆ ಮಾಡಿದರು, ಏನಿಲ್ಲ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ, ಇವತ್ತೇ ಪ್ರೂವ್ ಮಾಡ್ತೀನಿ ನಾನು ಅಂತೆಲ್ಲ ಹೇಳ್ತಾರೆ. ಈ ಕಡೆ ವಿವೇಕ್ನು ಕೇಳಿಸ್ಕೊತಾ ಇರ್ತಾರೆ. ಈ ಕಡೆ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಯಾರು ಕುಂತ್ಕೊಂಡು ನೋಡಿ ಥರ್ಡ್ ಕ್ಲಾಸ್ ಪೀಪಲು ಬಾಲ ಅಲ್ಲಾಡಿಸ್ಕೊಂಡು ಬಂದುಬಿಡ್ತಾರೆ. ಇನ್ವಿಟೇಷನ್ ಇಲ್ಲಾದ್ರೂ ಕೂಡ ತಿನ್ನೋಕ್ಕೆ ಬಾಯಿ ಬಿಟ್ಕೊಂಡು ಫಂಕ್ಷನ್ ಎಲ್ಲ ನೋಡೋಕ್ಕೆ ಅಂತೆಲ್ಲ ಆ್ಯಕ್ಷನ್ ಮಾಡಿ ಹೇಳ್ತಾಳೆ. ನೀವು ಥರ್ಡ್ ಕ್ಲಾಸ್ ಪೀಪಲ್ಲು ಹಂಗೆ ಹಿಂಗದ, ಆಯಿತು ಮೇಡಮ್ ನಾವು ಥರ್ಡ್ ಕ್ಲಾಸ್ ಪೀಪಲ್ಲೇ ನಮ್ಗೆ ಆಯಿತಾ, ನಿಮ್ಮ ಮಗ ಇದ್ದಾನಲ್ಲ, ನಿಮ್ಮ ಮಗನ ಕರೀರಿ, ನಿಮ್ಮ ಮಗನ ಕೇಳ್ರಿ, ಇಲ್ಲಿ ಸ್ಟೇಜ್ ಮೇಲೆ ನಿಂತಿದ್ದಾನಲ್ಲ ಅಂತೆಲ್ಲ ಹೇಳ್ತಿದ್ದ. ಅದೇ ಟೈಮಿಗೆ ಈ ಕಡೆ ಹೌದು ನಾವಂತೂ ಥರ್ಡ್ ಕ್ಲಾಸ್ ಪೀಪಲೇ, ನಿಮ್ಮ ಮನೆಗೆ ಬರಬಾರ್ದು, ಆದರೆ ನಿಮ್ಮ ಮಗ ಮಾತ್ರ ಪ್ರಪಂಚದ ಕಣ್ಣಿಗೆ ಮಣ್ಣೆರಚಿ ಇದೆಲ್ಲ ಮಾಡ್ಬೋದಾ ಅಂತೆಲ್ಲ ಹೇಳ್ತಾನೆ. ಈ ವಿವೇಕ್ ಇವ್ರೇನು ಮಾತಾಡ್ತಾರೋ ಅರ್ಥ ಆಗಲಾರ್ದ ಗೊಂದಲದಲ್ಲಿ ಹಂಗೆ ನಿಂತಿರ್ತಾನೆ. ಈ ಕಡೆ ಅಜ್ಜನೂ ಸುಮ್ಮನೆ ಇರ್ತಾರೆ, ಅಜ್ಜ ಮಾತ್ರ ಏನು ಮಾತಾಡೋಲ್ಲ. ಆಶಾನು ಗಾಬರಿ ಆಗಿರ್ತಾರೆ. ಈ ಕಡೆ ಜ್ಞಾನು ಮತ್ತು ಪ್ರತಿಯೊಬ್ಬರು ಗಾಬರಿ ಆಗಿರ್ತಾರೆ. ವಿವೇಕಿದ್ದು ಬೈತಾನೆ, ಪುಣ್ಯವತಿ ಏನಿದು ಇದು ಮರೆಯಲ್ಲಿ ನಿಂತು ಮಾತಾಡೋ ಮಾತಾ ಇದು, ಎಂಗೇಜ್ಮೆಂಟ್ ನಡೀತಾ ಸ್ವಲ್ಪ ಸುಮ್ಮನೆ ಇರು ಪುಣ್ಯವತ. ಹಾಂ ಸರ್, ವಿವೇಕ್ ಸರ್ ಸ್ವಲ್ಪ ಸುಮ್ಮನೆ ಇರಿ, ನೀವು ಹೇಳಿದ್ರಲ್ಲ ನಾನು ಮುಸ್ಕಾಕೊಂಡು ನಿಮ್ಮನ್ನು ಮೋಸ ಮಾಡಿ ಮದುವೆ ಆಗಿದ್ದೀನಿ ಅಂತೆಲ್ಲ, ಆ ಪ್ರಶ್ನೆಗೆ ಉತ್ತರ ಬೇಡೇನು ಸರ್ ನಿಮಗೆ, ಒಂದು ನಿಮಿಷ ತಡೀರಿ ಸರ್ ಅಂತೆಲ್ಲ ಹೇಳಿ ವಿವೇಕ್ ಬಾಯಿ ಮುಚ್ಚಿಸ್ಬಿಡ್ತಾರೆ. ಯಾಗ ಮೋನಿಕಾ ಅಕ್ಕ ಹೇಳಕ್ಕ, ಇವನೇನು ಮಾಡಿದ್ದಾನೆ ಅಂತ ನೀನು ಹೇಳಕ್ಕ ಅಂತೆಲ್ಲ ಹೇಳ್ತಿರ್ತಾ. ಅದೇ ಟೈಮಿಗೆ ಈ ಕಡೆ ಗೌರಿನೂ ಎಲ್ಲ ಪ್ರತಿಯೊಬ್ಬರಿಗೂ ಇವ್ರೇನು ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇಲ್ಲಿವರೆಗೂ ಯಾರಿಗೂ ಗೌರಿ ವಿಡಿಯೋ ಎಲ್ಲ ತೋರಿಸಿರಲ್ಲ, ಪ್ರೂಫ್ ಅಂತಲೂ ಏನೂ ತೋರಿಸಿರಲ್ಲ. ವಿಡಿಯೋ ಪ್ರೂಫ್ ಎಲ್ಲ ನೋಡಿದ ಮೇಲೆ ಇವರು ಯಾವ ರೀತಿ ಚಂಚಲ ಅವರೆಲ್ಲ ಡಿಫೆನ್ಸ್ ಮಾಡ್ಕೊತಾರ ಏನಂತ ಇವತ್ತಿನಕ್ಕಿಂತ ನಾಳೆ ಇನ್ನೂ ಟ್ವಿಸ್ಟ್ ಇಟ್ಟಿದ್ದಾರೆ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈ ಕಡೆ ವೈಷ್ಣವಿನೂ ತುಂಬ ಅಂದರೆ ತುಂಬ ಗಾಬರಿ ಆಗಿದೆ. ಮೋನಿಕಾ ಆವಾಗ ಹೇಳಕ್ಕ ನೀನಂತೆಲ್ಲ ಅಂದಾಗ ಆವಾಗ ಮೋನಿಕಾ ಇದ್ದು ಸಾರಿ ವಿವೇಕ್, ನಾನು ಅವತ್ತು ಕಲ್ಯಾಣ ಮಂಟಪದಿಂದ ನಿಮ್ಮನ್ನು ಮದುವೆ ಆಗಿ ಇಷ್ಟ ಇಲ್ಲ ಅಂತ ನಾನು ಹೋಗಿದ್ದೆಲ್ಲ, ಈ ಅನಿಕೇತ್ನೇ ನನ್ನ ಬಣ್ಣದ ಮಾತಾಡಿ ನನ್ನ ಅಲ್ಲಿಂದ ಕರ್ಕೊಂಡು ಹೋಗಿರೋದು ಅಂತೆಲ್ಲ ಹೇಳಿಬಿಡ್ತಾಳೆ. ಆವಾಗ ವಿವೇಕು ಅನಿಕೇತ್ನೇ ನೋಡ್ತಾ ಇರ್ತಾನೆ. ಇದು ನೆಕ್ಸ್ಟ್ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಅದೇ ಚಂಚಲ ಈ ಮಾತನ್ನು ಒಪ್ಪಲ್ಲ. ಚಂಚಲನೂ ಆದರೂ ಗಾಬರಿಯಿಂದನೇ ನೋಡ್ತಾ ಇರ್ತಾಳೆ. ಬಟ್ ನಾಳೆ ವಿಡಿಯೋ ಮತ್ತು ಸಾಕ್ಷಿ ಮತ್ತು ಇನ್ನೆಷ್ಟು ಜನ ಹುಡುಗಿಯರು ಯಾರ್ಯಾರೋ ಹುಡುಗಿಯರು ಇರ್ತಾರಲ್ಲ, ಆ ಹುಡುಗಿಯರೆಲ್ಲರೂ ಬರ್ತಾರೋ ಏನೋ ಅದನ್ನು ಟ್ವಿಸ್ಟ್ ಇಟ್ಟಿದ್ದಾರೆ, ನೋಡಬೇಕು. ಆವಾಗ ಸರಿತಾನು ಗಾಬರಿ ಆಗಿರ್ತಾಳೆ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚಂಚಲ ಅಂತೂ ತುಂಬ ಅಂದರೆ ತುಂಬಾ ಪ್ಯಾನಿಕ್ ಆಗಿಬಿಟ್ಟಿರಲ್ಲ ಇಲ್ಲಿ. ನೆಕ್ಸ್ಟ್ ಎಪಿಸೋಡ್ ನೋಡಬೇಕು.